ಮಂಡ್ಯ ಜಿಲ್ಲಾ ಕಿವುಡರ ಸಂಘದಿಂದ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಪ್ರಾಂತ್ಯ 01 ಹಾಗೂ ಕ್ಷೀರಸಾಗರ ಮಿತ್ರಕೂಟ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 19 ರಿಂದ 21 ರವರೆಗೆ 11ನೇ ಕರ್ನಾಟಕ ರಾಜ್ಯ ಮಟ್ಟದ ಕಿವುಡರ ಟಿ20 ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕ್ಷೀರಸಾಗರ ಮಿತ್ರಕೂಟದ ಕೃಷ್ಣೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರಿಕೆಟ್ ಪಂದ್ಯಾವಳಿಯು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ, ಪಿಇಟಿ ಕ್ರೀಡಾಂಗಣ ಮತ್ತು ಮಂಡ್ಯ ವಿವಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಹೇಳಿದರು. ಡಿಸೆಂಬರ್ 19ರಂದು ನಡೆಯುವ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಹಿಸುವರು. ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಲಯನ್ ಜಿ.ಎ. ರಮೇಶ್ ಉದ್ಘಾಟಿಸುವರು. ಎಸ್ಬಿ ಎಜುಕೇಷನ್ ಟ್ರಸ್ಟ್ನ ಡಾ. ಮೀರಾ ಶಿವಲಿಂಗಯ್ಯ ಕ್ರೀಡಾಪಟುಗಳಿಗೆ ಶುಭ ಹಾರೈಸಲಿದ್ದರು. ಲಯನ್ಸ್ ಸಂಸ್ಥೆಯ ಪ್ರಾಂತೀಯ ಅಧ್ಯಕ್ಷ ಡಾ. ಶಂಕರ, ಮಂಡ್ಯ ಲಯನ್ಸ್ನ ಅಧ್ಯಕ್ಷ ಡಿ. ನಿಂಗೇಗೌಡ, ಮೈಶುಗರ್ ಸಿಟಿ ಲಯನ್ಸ್ ಸಂಸ್ಥಾಪಕ ಅಧ್ಯಕ್ಷ ಲಯನ್ಸ್ ಕೆ.ಎಸ್. ಪ್ರೇಮಾನಂದ ಸಾಗರ್, ಮಧುರಾ ಲಯನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆನಂದ, ಸೆಂಟಿನಿಯಲ್ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಮೀನಾ ಆನಂದ ಸೇರಿದಂತೆ ಇತರರು ಉಪಸ್ಥಿತರಿರಲಿದ್ದಾರೆ ಎಂದರು. ಬಹುಶಃ ಇವರು ನನಗೆ ಕಳೆದ 15 ವರ್ಷದಿಂದಲೂ ಕೂಡ ಈ ಸಂಘಟನೆಯವರು ನಮಗೆ ಪರಿಚಯ. ಅಲ್ಲಲ್ಲೇ ಒಂದಷ್ಟು ಕಾರ್ಯಕ್ರಮಗಳನ್ನ ಚೆಸ್ ಟೂರ್ನಿ ಮಾಡೋದು, ವಾಲಿಬಾಲ್ ಮಾಡೋದು, ಇದೆಲ್ಲ ಮಾಡ್ತಾಯಿರ್ತಾರೆ. ನಾವು ನಮ್ಮ ಕೈಲಾದಷ್ಟು ಸಹಕಾರವನ್ನು ಕೊಟ್ಕೊಬರ್ತಾಯಿದ್ವಿ. ಈ ವರ್ಷ ಇವರು ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡ್ತೀವಿ, ಸಹಕಾರ ಕೊಡಿ ಅಂತೇಳಿ ನಮ್ಮನ್ನ ಮತ್ತು ಲಯನ್ಸ್ ರಮೇಶ್ ರವ್ರನ್ನ ಕೇಳಿಕೊಂಡ್ರು. ನಾವು ನಮ್ಮಿಂದ ಏನಾಗಬೇಕು ಅಂತ ಕೇಳಿದ್ವಿ. ಅವರು ಸ್ವಲ್ಪ ಊಟ ವಸತಿಗೆ ಸಹಕಾರ ಕೊಡಿ ಅಂತೇಳಿ ಅವರು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಎಲ್ಲ ರೀತಿಯ ಸಹಕಾರನ ಕೊಟ್ಟು, ಈಗ ನಿಮ್ಮ ಕೈಯೆಲ್ಲ ಒಂದು ಬ್ರೋಚರ್ ಇದೆ, ಯಾವ್ಯಾವ ಜಿಲ್ಲೆಯಿಂದ ಬರ್ತಾಯಿದ್ದಾರೆ ಅನ್ನೋದೆಲ್ಲ ನಿಮ್ಮ ಹತ್ರ ಒಂದು ಬ್ರೋಚರ್ ಇದೆ. ಸುಮಾರು 20 ಜಿಲ್ಲೆಯಿಂದ 24ರಲ್ಲಿ 2 ಏನೋ ಅಬ್ಸೆಂಟ್ ಆಗಿದೆ ಅಂತ ಏನೋ ಕಾರಣ ಅಂತ, ಚಳಿ ಅಂತ ಏನೋ ಬೆಳಗಾವಿ ಮತ್ತು ಅದೇ ಹೇಳ್ತಾ ಇದ್ದೆ. ಅಲ್ಲ, ಅಲ್ಲಿದೆ ಅವ್ರ ಕೈಲಿದೆ. 20 ಜಿಲ್ಲೆಯವರು ಬರ್ತಾಯಿದ್ದಾರೆ. ಆ 20 ಜಿಲ್ಲೆಯವರೆಗೂ ಕೂಡ ಇಲ್ಲಿ ನಾವು ಸ್ಥಳೀಯವಾಗಿ ಊಟ ವಸತಿ ಅವೆಲ್ಲವೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ಕಾರ್ಯಕ್ರಮದ ಪಟ್ಟಿನೂ ಕೂಡ ನಿಮ್ಮ ಕೈಲಿದೆ. ಕುಮಾರಣ್ಣವ್ರಿಗೆ ಯಾಕೆ ಅವರು ಅಂದರೆ ಭಾಳ ಪ್ರೀತಿ ಅನ್ನೋ ಕಾರಣಕ್ಕೆ ಕರೆದಿದ್ದಾರೆ. ಬಂದರೂ ಬರ್ಬೋದು, ಕುಮಾರಣ್ಣವರು ಬರ್ದೇನೂ ಇರ್ಬೋದು, ಆದರೆ ಅವ್ರು ಬರ್ತೀವಿ ಅಂತ ಹೇಳಿದಾರಂತೆ. ಅವ್ರನ್ನ ಹಾಕ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಈ ಲಯನ್ಸ್ ನಮಗೆ ಸಹಕಾರ ಕೊಟ್ಟಿರುವಂಥ ಲಯನ್ಸ್ನವರು ಇವರೆಲ್ಲ ಸೇರಿ 3 ದಿನ 19, 20, 21ನೇ ತಾರೀಕು ಈ ಕಾರ್ಯಕ್ರಮನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ತಾವು ಹೆಚ್ಚಿನ ರೀತಿಯಲ್ಲಿ, ಏಕೆಂದರೆ ಬಹುಶಃ ಎಲ್ಲವೂ ಚೆನ್ನಾಗಿದ್ದು ನಮ್ಮಂಥವರು ಕಾರ್ಯಕ್ರಮ ರೂಪಿಸೋದೇ ಕಷ್ಟ. ನಾವು ಯಾಕೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅಂತಂದರೆ ಅವರ ಉತ್ಸಾಹ ಇವೆಲ್ಲವನ್ನು ನೋಡಿ ನಾವು ಅವ್ರಿಗೆ ಸಹಕಾರನ ಕೊಡ್ತಾಯಿದ್ವಿ. ನೀವು ಕೂಡ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟರೆ ಅವರು ಇನ್ನೂ ಹೆಚ್ಚಿನ ಆಸೆ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕಾಗುತ್ತೆ. ಎಲ್ಲರಿಗೂ ಕೂಡ ನಾವು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀವಿ. ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅವ್ರ ಹತ್ರ ಯಾವುದೇ ಥರದ ದುಡ್ಡನ್ನು ಇಸ್ಕೊತಾ ಇಲ್ಲ ಊಟಕ್ಕೆ ಬಂದಂಥ ಟೀಮ್ಗಳ ಹತ್ರ. ಮತ್ತು ಒಳ್ಳೊಳ್ಳೆ ಟ್ರೋಫಿಗಳನ್ನ ಗೆದ್ದವ್ರಿಗೆ ಟ್ರೋಫಿಗಳನ್ನ ಕೊಡ್ತಾಯಿದ್ದೀವಿ. ಈಗ ಮತ್ತು ಟಿ ಶರ್ಟ್ಗಳು ಎಲ್ರಿಗೂ ಕೂಡ ಈ ಥರದ ಎಲ್ಲ ವ್ಯವಸ್ಥೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರಳವಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾಯಿದ್ವಿ. ಗೋಷ್ಠಿಯಲ್ಲಿ ಲಯನ್ಸ್ ಪ್ರಾಂತೀಯ ಅಧ್ಯಕ್ಷ ಡಾ. ಶಂಕರ, ಕ್ಷೀರಸಾಗರ ಮಿತ್ರಕೂಟದ ನಾಗೇಶ್, ಮಂಡ್ಯ ಜಿಲ್ಲಾ ಕಿವುಡರ ಸಂಘದ ಅಧ್ಯಕ್ಷ ಆರ್. ಯೋಗೇಶ್, ಉಪಾಧ್ಯಕ್ಷ ಬಿ. ವೆಂಕಟೇಶ್ ಪ್ರಸಾದ್, ಕಾರ್ಯದರ್ಶಿ ಎಸ್. ಎಂ. ನಂದೀಶ್, ಕ್ರೀಡಾ ಕಾರ್ಯದರ್ಶಿ ವೈ. ಎಂ. ಮಹೇಶ್ ಇದ್ದರು.